ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಒಡೆದಂಥ ಎಗ್ ಮಸಾಲ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಮಾಡೋದಂತ ನಾನು ತೋರಿಸ್ತಾ ಹೋಗ್ತೇನೆ. ಬನ್ನಿ ಫ್ರೆಂಡ್ಸ್. ಇವಾಗ ಒಂದು ಬಟ್ಲದಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು ಒನೆನ್ ತೊಗೊಂಡಿದ್ದೀನಿ, ಮತ್ತು ಇದು ನಮ್ಮ ಮನೆಯಲ್ಲಿ ಮಾಡಿದಂಥ ಗರಂ ಮಸಾಲ, ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ, ಟೊಮೆಟೊ ಇದೆಲ್ಲ ಹಾಕಿ ಮಿಕ್ಸರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಚೆನ್ನಾಗಿ ತೊಳೆದು ಇಟ್ಕೊಂಡಿರೋಂಥ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದು ಥಿಕ್ಕಾಗಿ ಚೆನ್ನಾಗಿ ಆಗ್ತದಂತ ಒಂದು ಅರ್ಧ ಒನೆನ್ ಹಾಕಿದ್ದೀನಿ. ಇದು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇವಾಗ ಇದು ಮಿಕ್ಸರ್ ಜಾರಲ್ಲಿ ಹಾಕಿದ್ದೀನಿ. ಇದು ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಸಾಲೆ ರುಬ್ಕೋಬೇಕು ಫ್ರೆಂಡ್ಸ್. ಇವಾಗ ಇದು ಒಗ್ಗರಣೆಯನ್ನು ಹೇಗೆ ಹಾಕೋದಂತ ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. ಆವಾಗಲೇ ತೋರಿಸಿದಂಥ ಎಣ್ಣೆ ಹಾಕಿದ್ದೀನಿ. ಇವಾಗ ನಾನು ಸಣ್ಣಗಾಗಿ ಓನಿಯನ್ ಮತ್ತು ಟೊಮೆಟೊ ಹಣ್ಣು ಓನಿಯನ್ ಮತ್ತು ಟೊಮೆಟೊ ಹಣ್ಣು ಕಟ್ ಮಾಡಿಟ್ಟಿದ್ದೀನಿ. ಅದು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಓನಿಯನ್ ಫ್ರೈ ಮಾಡಿ ಆಮೇಲೆ ಟೊಮೆಟೊನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಹೀಗೆ ಓನಿಯನ್ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊ ಹಣ್ಣು ಹಾಕೊಳ್ಳೋಣ. ಇವಾಗ ಇದು ರುಬ್ಬಿಕೊಂಡಂಥ ಮಸಾಲೆ ಮತ್ತು ನಾವು ಮಾಡಿದಂಥ ಮಸಾಲೆ ಖಾರ ಹಾಕ್ತಾಯಿದ್ದೇನೆ. ಸ್ವಲ್ಪ ಅರಿಶಿನ ಹಾಕೋಣ, ಮತ್ತು ಇದು ರುಚಿಗಾಗುವಷ್ಟು ಉಪ್ಪು. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಇವಾಗ ಮಸಾಲೆಯನ್ನು ಸ್ವಲ್ಪ ಹುರ್ಕೊಳ್ಳೋಣ. ಅಂದರೆ ಮಸಾಲೆ ಎಲ್ಲ ಎಣ್ಣೆಯನ್ನು ಬಿಡೋ ಮಟ್ಟ ನಾವು ಸ್ವಲ್ಪ ಹೀಗೆ ಕೈ ಆಡಿಸ್ತಾ ಇರೋಣ. ಇದಕ್ಕೆ ನೋಡಿ, ಹೀಗೆ ಎಣ್ಣೆ ಬಿಡ್ತಾ ಇದೆ. ಇವಾಗ ಒಂದು 5 ನಿಮಿಷ ಇದಕ್ಕೆ ಹೀಗೆ ಮುಚ್ಚಿ ಇಡೋಣ. ಇವಾಗ ಒಂದು 5 ನಿಮಿಷ ಆಗಿದೆ. ನಾವು ನೋಡಿ ಹೇಗೆ ಎಣ್ಣೆಯನ್ನು ಬಿಟ್ಕೊಂಡಿದೆ ಇದು ಮಸಾಲೆ. ಇವಾಗ ಇದಕ್ಕೆ ಸ್ವಲ್ಪ ನಾನು ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಕುದೀಲಿ. ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಎಲ್ಲ ಇದು ಮಾಡ್ಕೊಳ್ಳೋಣ. ಇದು ಹೀಗೆ ಕುದಿ ಬಿಡೋಣ. ಇದಕ್ಕೆ ಕುದಿ ಬಂದಮೇಲೆ ಒಡೆದಂಥ ಎಗ್ ಹಾಕಲಿಕ್ಕೆ ತೋರಿಸ್ತೀನಿ. ಇವಾಗ ಇದು ಕುದೀತಾ ಇದೆ. ಮಸಾಲೆ ಎಲ್ಲ ಕುದ್ಮೇಲೆ, ಅಂದರೆ ಸ್ಮೆಲ್ ಎಲ್ಲ ಹೋಗಲಿ ಅಂತ ಅದು ಸ್ವಲ್ಪ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ಇದು ಎಗ್ ನಾನು ಹಾಕ್ತಾ ಹೋಗ್ತಾಯಿದ್ದೀನಿ. ಇವಾಗ 5ರಿಂದ 6 ಎಗ್ ಹಾಕಿದ್ದೀನಿ. ಇವಾಗ ಇದು ನಾನು ಆಗಲಿಕ್ಕೆ ಬಿಡೋಣ. ಇದಕ್ಕೆ ಸ್ವಲ್ಪ ಪ್ಲೇಟ್ ಮುಚ್ಚಿ ನಾವು ಒಂದು 5 ನಿಮಿಷ ಇಡೋಣ.
ಇವಾಗ ಇದಕ್ಕೆ ನಾವು ಇದು ರೆಡಿ ಆಗ್ತಾ ಇದೆ. ಅದಕ್ಕಾಗಿ ಇವಾಗ ಇದು ಒಂದೊಂದಾಗಿ ನಾವು ಎಬ್ಬಿಸಿ ಹೀಗೆ ಮತ್ತೆ ಪಲ್ಟಾಯಿಸಿ ಹಾಕೊಳ್ಳೋಣ. ಹೀಗೆ ತಿರುಗಿಸಿ ಹಾಕಿದರೆ ಕಪ್ಸ್ ಎಗ್ ಎರಡು ಸೈಡಿಂದ ಬೇಯ್ತಿದೆ. ಅದಕ್ಕಾಗಿ ನೋಡಿ ಫ್ರೆಂಡ್, ಇದು ಹೀಗಾಗಿದೆ. ನನಗೆ ಕನ್ನಡ ಅಷ್ಟು ಬರೋದಿಲ್ಲ, ಏನಾದರೂ ತಪ್ಪಾದರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿ. ಇವಾಗ ಮತ್ತೆ ಒಂದು 10 ನಿಮಿಷ ಮತ್ತೆ ಇದಾಗಲಿಕ್ಕೆ ಬಿಡೋಣ. ಇದ್ರ ಮೇಲೆ ಮುಚ್ತಾ ಇದ್ದೀನಿ. ಇವಾಗ ನಾನು ಎಗ್ ಮಸಾಲ ಎಗ್ ಹೊಡೆದಿದಂಥ ಎಗ್ ಹೇಗಾಗಿದೆ ಅಂತ ತೋರಿಸ್ತೇನೆ ನೋಡಿ. ಹೀಗೆ ನಾನು ಮಸ್ತಾಗಿ ಎಣ್ಣೆಯನ್ನು ಹೇಗೆ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಇದು ಹೀಗೆ ಚೆನ್ನಾಗಿ ಎಗ್ ಆಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಹೀಗೆ ಆಗ್ತದೆ. ಇದು ಮಾಡಿ ನೀವು ತಿಂದು ಹೇಗಾಗಿದೆ ಅಂತ ಹೇಳಿ ಫ್ರೆಂಡ್ಸ್. ಇದು ರೊಟ್ಟಿ ಆಗಲಿ, ಚಪಾತಿ, ರೈಸ್ ಜೋಡಿ ಎಲ್ಲರಲ್ಲಿ ಹಾಕ್ಕೊಂಡು ತಿನ್ಬೋದು. ರುಚಿಯಾದಂಥ ಎಗ್ ಹೊಡೆದಿದಂಥ ಎಗ್ ಕಡಿ ಮಾಡಿದ್ದೇನೆ. ಇವಾಗ ಬಂದು ನಾನು ಇವಾಗ ಇಷ್ಟು ಚೆನ್ನಾಗಿ ಆಗಿದೆ ನೋಡಿ ಫ್ರೆಂಡ್. ಹೇಗೆ ಮಾಡೋದಂತ ತೋರಿಸಿದ್ದೀನಿ. ನೀವು ಮನೆಯಲ್ಲಿ ಮಾಡ್ತೀನಿ ಮತ್ತು ಹೇಗಾಗಿದೆ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.